ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ಕಂಗೆಟ್ಟಿದ್ರೆ ಕುಡಿಯುವ ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ಸಮರ್ಪಕವಾಗಿ ತುಂಗಭದ್ರಾ ನದಿಯ ನೀರು ಪೂರೈಕೆ ಆಗ್ತಾ ಇಲ್ವಂತೆ. ಜಲ್ ಜೀವನ್ ಮಿಷನ್ ಯೋಜನೆ ತಿಮ್ಮಾಪುರ ಗ್ರಾಮದಲ್ಲಿ ಹಳ್ಳ ಹಿಡಿದಿದೆ. ಜಲಕ್ಷಾಮದಿಂದ ಜನ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ನೀರನ್ನ ತರ್ತಾ ಇದ್ದಾರೆ. ಅಲ್ಲದೆ ಗ್ರಾಮದಲ್ಲಿರುವಂತಹ ಶುದ್ಧೀಕರಣ ಘಟಕ ಸಹ ಕೆಟ್ಟು ನಿಂತಿದ್ದು ನಿರ್ಲಕ್ಷ್ಯ ತೋರಿದ್ದಾರೆ. ಗ್ರಾಮ ಪಂಚಾಯತ್, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಈಗಲ್ಲ ಸರ್, ಇದು ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಐತೆ ಸರ್. ಸಮಸ್ಯೆ ಹೆಂಗೆ ಆಗುತ್ತಪ್ಪ ಅಂದ್ರೆ ಸರ್, ನಮ್ಮ ಕುಡಿಯೋ ನೀರಿನ ಕೆರೆ ತುಂಬಿತಪ್ಪ ಅಂದ್ರೆ ನಾವು ಯಾವ ಅಧಿಕಾರಿಗಳನ್ನಾಗಲಿ ಯಾವ ಸರ್ಕಾರನ ಕೇಳಲ್ಲ ಸರ್. ಕಳೆದ 2 ವರ್ಷದಿಂದ ಮಳೆ ನಮ್ಮ ಗ್ರಾಮಕ್ಕೆ ಆಗ್ಲಾರ್ದನ ಆ ಕೆರೆ ಬತ್ತಿ ಹೋಗ್ಬಿಡುತ್ತೆ ಸರ್. ಹಂಗಾಗಿ ನೀರಿಂದ ಒಂದು ದೊಡ್ಡ ಸಮಸ್ಯೆ ಸರ್. ಈಗ ಏನಪ್ಪ ಅಂದ್ರೆ ನಮ್ಮ ಗ್ರಾಮಕ್ಕೆ ಯಾರಾದರೂ ಬೀಜರು ಬರ್ಬೇಕಪ್ಪ ಅಂದ್ರೆ ನಿಮ್ಮ ಊರಾಗ ನೀರೇ ಸಿಗಲ್ಲ, ನಮ್ಮ ಜಳಕ ಮಾಡಕ್ಕೆ ನೀರಿರಲ್ಲ ಅಂತಂದು ಇಂಥ ಶಬ್ದಗಳು ಬಂದವು ಸರ್. ಯಾಕಂದ್ರೆ ಇಲ್ಲಿ ಅನೇಕ ಯುವಕರು ಮದುವೆ ಆಗಕ್ಕೆ ಕುಂತವ್ ಸರ್. ಮದುವೆ ನೀರು ಇಲ್ಲದಕ್ಕೆ ಏನು ಮಾಡ್ತಾರೆ, ಪಕ್ಕದ ಹಳ್ಳಿ ಎರೆಂಚಿನಾಳು, ಆಮೇಲೆ ಲಕ್ಕುಂಡಿ, ಗದಗ, ಕೊಪ್ಪಳ, ಕುಕ್ನೂರು ಇಂಥಲ್ಲಿ ಇಟ್ಕೊಂಡು ಮದುವೆ ಮಾಡ್ಯಾರ ಸರ್. ಯಾವುದು ಪ್ರಚಾರನ ಮಾಡೋದು ಬೇಡ, ಯಾವುದೇ ವ್ಯಕ್ತಿ ನಿಂತಿರಲಿ, ನಾವು ಮೇಲೆ ಅಲ್ಲಿ ಸಿದ್ದರಾಮಯ್ಯ ಇದಾನಪ್ಪ ಅವ್ರು ಎಲ್ಲರೂ ಹೋಗಿ ವೋಟಿಂಗ್ ಆಗ್ತಾರೆ. ಅಂಥ ಊರು ತವರು ಜಿಲ್ಲೆ ಆದಂಥ ಈ ನಮ್ಮ ತಿಮ್ಮಾಪುರ ಗ್ರಾಮನ ಜಿಲ್ಲಾಡಳಿತ ಎಲ್ಲ ಕಡೆಗಣಿಸಿಬಿಡೈತೆ ಸರ್. ಇಲ್ಲಿ ನೀರಿನ ಸಮಸ್ಯೆ ಈಗಲ್ಲ ಸರ್, ಇದು ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಐತೆ ಸರ್.